ಕಿತ್ತೂರು ತಾಲೂಕಿನ ಹುಣಸಿಕಟ್ಟಿ ಗ್ರಾಮದಲ್ಲಿ ತೋಟಗಾರಿಕೆ ಇಲಾಖೆ, ಜಿಲ್ಲಾ ಪಂಚಾಯತ್ ಬೆಳಗಾವಿ ಹಾಗೂ 3F ಕಂಪನಿ ಪ್ರೈವೇಟ್ ಲಿಮಿಟೆಡ್ ಇವರ ಸಹಯೋಗದಲ್ಲಿ ರಾಷ್ಟ್ರೀಯ ಖಾದ್ಯ ತೈಲ ಅಭಿಯಾನ ತಾಳೆ ಬೆಳೆ ಯೋಜನೆ ಅಂಗವಾಗಿ ತಾಳೆ ಬೆಳೆ ಮೆಗಾ ಡ್ರೈವ್ ಪ್ಲಾಂಟೇಶನ್ ಕಾರ್ಯಕ್ರಮ ಹಾಗೂ ರೈತರಿಗೆ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ಮಾನ್ಯ ಅಪರ ನಿರ್ದೇಶಕರು ತಾಳೆ ಬೆಳೆ ಶ್ರೀ PM ಸೋಬರದ ಇವರು ತಾಳೆ ಸಸಿಯನ್ನು ನೆಡುವುದರ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡಿದರು ಹಾಗೂ ರೈತರಿಗೆ ತಾಳೆ ಬೆಳೆಯಿಂದ ಆಗುವ ಸದುಪಯೋಗವನ್ನು ತಿಳಿಸಿದರು ಹಾಗೂ ತಾಳೆ ಬೆಳೆ ತಾಂತ್ರಿಕ ಮಾಹಿತಿಯ ಕರಪತ್ರ ಬಿಡುಗಡೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಪ್ರಗತಿಪರ ರೈತರ ಆದಂತಹ ಶ್ರೀ ಸುರೇಶ್ ಹುಬ್ಬಳ್ಳಿ, ಚೆನ್ನಮ್ಮನ ಕಿತ್ತೂರು ಇವರು ತಾಳೆಯೊಂದಿಗೆ ತಮ್ಮ 20 ವರ್ಷಗಳ ಸುದೀರ್ಘ ಅನುಭವವನ್ನು ಹಂಚಿಕೊಂಡರು. ರಾಮದುರ್ಗ ತಾಲೂಕಿನ ಪ್ರಗತಿಪರ ರೈತರಾದ ಮಾಳಶೆಟ್ಟಿ ಅವರು ಮಾತನಾಡಿ, ತಾಳೆಯು ಕಷ್ಟ ಕಾಲದಲ್ಲಿ ತಮ್ಮ ಕೈ ಹಿಡಿಯಿತು ಅಂತ ತಿಳಿಸಿದರು. ಮಾನ್ಯ ತೋಟಗಾರಿಕೆ ಉಪನಿರ್ದೇಶಕರು ಜಿಲ್ಲಾ ಪಂಚಾಯತ್ ಬೆಳಗಾವಿ ಅವರಾದ ಶ್ರೀ ಮಹಾಂತೇಶ್ ಮುರುಗೋಡ ಇವರು ತೋಟಗಾರಿಕೆ ಇಲಾಖೆಯ ವಿವಿಧ ಯೋಜನೆಗಳ ಕುರಿತು ಸೂಕ್ತ ಮಾಹಿತಿಯನ್ನು ಒದಗಿಸಿದರು. 3F ಆಯಿಲ್ ಕಂಪನಿಯ ಕ್ಲಸ್ಟರ್ ಅಧಿಕಾರಿಯಾದ ಶ್ರೀ ಕೃಷ್ಣ ಅವರು ತಾಳೆ ಬೆಳೆಯ ಅಭಿವೃದ್ಧಿಯಲ್ಲಿ ತಮ್ಮ ಕಂಪನಿಯ ಪಾತ್ರದ ಬಗ್ಗೆ ವಿವರಿಸಿದರು. ತಾಳೆ ಬೆಳೆಯ ಸಮಗ್ರ ಮಾಹಿತಿ ಹಾಗೂ ಇಲಾಖೆಯು ಯೋಜನೆಗಳು ಕುರಿತು ರೈತರಿಗೆ ಶ್ರೀ ಅಜರುದ್ದೀನ್ ಜಮಾದಾರ್, ಸಹಾಯಕ ತೋಟಗಾರಿಕೆ ನಿರ್ದೇಶಕರು ತಾಳೆ ಬೆಳೆ ಇವರು ಸೂಕ್ತವಾದ ಮಾಹಿತಿ ನೀಡಿದರು. ಕಾರ್ಯಕ್ರಮದಲ್ಲಿ ತಾಳೆ ಬೆಳೆಯ ಪ್ರಗತಿಪರ ರೈತರಾದ ಶ್ರೀ ಬಸವರಾಜ ಹೋಳಿ ಹಾಗೂ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಜಿಲ್ಲಾ ಪಂಚಾಯತ್ ಬೈಲಹೊಂಗಲ ಶ್ರೀಮತಿ ಶೀಲಾ ವಿಜಯ್ ಮುರಗೋಡ್, ಸಹಾಯಕ ತೋಟಗಾರಿಕೆ ಅಧಿಕಾರಿ ಚೆನ್ನಮ್ಮನ ಕಿತ್ತೂರು ಶ್ರೀಮತಿ ಲಕ್ಷ್ಮೀ ಕಲ್ಲೂರ್, ಕ್ಲಸ್ಟರ್ ಅಧಿಕಾರಿ ಸಿದ್ದು ಕುಂದರಗಿ ಬೆಳಗಾವಿ ಹಾಗೂ ಖಾನಾಪುರ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಹೋಬಳಿ ಮಟ್ಟದ ಅಧಿಕಾರಿಗಳು, ಜಿಲ್ಲಾ ಕೃಷಿಕ ಸಮಾಜದ ಅಧ್ಯಕ್ಷರಾದ ಲಿಂಗಡೇಸರ್ ಇವರು ಉಪಸ್ಥಿತರಿದ್ದರು. ವರದಿಗಾರರು ರುದ್ರಪ್ಪ, ಹುಬ್ಳಿ. ದೇಶದ ಬೆನ್ನೆಲುಬು ನಮ್ಮ ರೈತ ಅನ್ನದಾತರಿಗೆ ಸಿಗುವಂತಹ ಯೋಜನೆ. ಹೋಟೆಲ್ ಪೂರಿ ಭಾಜಿ ತಿಂತೀವಲ್ಲ, ಅದೇ ಆಗಿರ್ತದೆ. ನೋಡಿ, ಮನ್ಯಾಗ ಉಪಯೋಗ ಮಾಡ್ಬೇಕಾದ್ರೆ ಸ್ವಲ್ಪ ಆಯಿತು. ಮನೆಗೆ ಮದುವೆಗೆ ಬುದ್ಧಿ ಮಾಡ್ಬೇಕಲ್ಲ, ಆವಾಗ ಪಾಮಾಯಿಲ್ ಕೊಡಲ್ಲ. ಈಗ ಇದರ ಅರ್ಥ ಏನಂತಂದ್ರೆ, ಪಾಮಾಯಿಲು ಸೋಯಿ ಐತಿ, ಹೌದಾ? ಟ್ರೇಲರು, ಸ್ಪ್ರೇಯರ್ ಮಷಿನ್ಗಳು ಪ್ರತಿಯೊಂದನ್ನು ನಾವು ನಿಮ್ಮ ತೋಟಗಾರಿಕೆ ಇಲಾಖೆಯಿಂದ ನಿಮಗೆ ನಾವು ಕೊಡ್ತೀವಿ. ಹನಿ ಬೆಳೆಸ್ತೀವಿ ಅಂದ್ರೆ ಹನಿ ಬಾಕ್ಸು ಕೊಡ್ತೀವಿ ನಿಮಗೆ. ಬೇಕಾಗ್ತೈತಿ ತಾಳಿದವನು ಬಾಳೆ ಅನ್ನುವಂತೆ ತಾಳ್ಮೆಯಿನ್ ಬಾಳ್ಗೆ ತಾಳ್ಮೆಯಿನ್ ಗೆಲ್ಗೆ. ನಾವು ಎಷ್ಟೊಂದು ತಾಳೆಯಿಂದ ನಾವು ಬಾಳೆಯನ್ನ ಮಾಡಿದಾಗ ನಮ್ಗೆ ಸಮಾಧಾನದಿಂದ ಶಾಂತಿ ಸುಖ ದೊರೀತೈತಿ. ಎಲ್ಲಿ ಸಿಗ್ತೈತಿ ಶಾಂತಿ ಸಮಾಧಾನ? ಎಲ್ಲಿ ಹೋದ್ರೂ ಸಿಗೋದಿಲ್ಲ. ನಮ್ಮ ಒಂದು ಕೆಲಸದೊಳಗಿನ ನಮ್ಗೆ ಶಾಂತಿ ಸಮಾಧಾನ ಸಿಗ್ತೈತಿ, ಎಲ್ಲಿ ಹೋದ್ರೂ ನಮ್ಗೆ ಸಿಗೋದಿಲ್ಲ. ತಾಳ್ಮೆಯಿನ್ ಬಾಳ್ಗೆ ತಾಳ್ಮೆಯಿನ್ ಗೆಲ್ಗೆ. SC/ST ಅವರಿಗೂ ಸಹಿತ ನೀವು ಒಂದು ಪೆಟ್ಟಿಗೆ ಕೊಡ್ತೀವಿ, ಅದ್ರ ಬಗ್ಗೆ ಟ್ರೈನಿಂಗ್ ಕೊಡ್ತೀವಿ. ಹುಳುಗಳ ಸಮೇತ, ಜೇನು ಹುಳುಗಳ ಸಮೇತ, ರಾಣಿ ಹುಳ ಮತ್ತು ಅದು ಸುತ್ತ ಎಲ್ಲ ಇರೋಂಥ ಹುಳುಗಳು ಸಹಿತ ನಿಮ್ಗೆ ಟ್ರೈನಿಂಗ್ ಕೊಟ್ಟು ನಾವು ನಿಮ್ಗೆ ಕೊಡ್ತೀವಿ. ಅದರಿಂದ ನಿಮಗೆ ಹೆಚ್ಚಿನ ಒಂದು ಪಾಲಿನೇಷನ್ ಕ್ರಿಯೆಯಲ್ಲಿ ಸುಖಿಯಾಗಿರು ಎಂದ ಕಾಮಭೀಮ ಜೀವನನ್ನು ದೊಡೆಯ ನೀನೇ ಬಲ್ಲೆ ಅಂತ. ಅಂದ್ರೆ ಅವ್ರೇನು ಹೇಳ್ತಾರೆ, ಎಲ್ಲ ನಾವು ಪರಮಾತ್ಮನನ್ನ ಕಾಣ್ತೀವಿ, ಎಲ್ಲದರೊಳಗೂ ನಾವು ಕಂಡು ನಮ್ಮ ಕೆಲಸವನ್ನ ಮಾಡಿದ್ರೆ ಸಾರ್ಥಕ ಮಾಡ್ಕೋಬೇಕು, ಇದನ್ನೆಲ್ಲ ಮಾಡಿಬಿಟ್ಟು ಅವ್ರು ಏನು ಹೇಳಿದ್ರು, ವಿಶ್ವಾಸವೆಂಬ ಮತ್ತು ಅವರಿವರನ್ನದೇ ನಮ್ಮ ರೈತ ಬಾಂಧವರಿಗೆ ಎಲ್ಲರಿಗೂ ನಾನು ನಮಸ್ಕಾರ ತಿಳಿಸುತ್ತಾ ಒಂದೆರಡು ಮಾತುಗಳು ಹೇಳ ಬಯಸ್ತೇನೆ. ನಂದು 1 ಎಕರೆ 30 ಗುಂಟೆ ಜಮೀನ, ಒಂದು 100 ಸಸಿ ನಾಟಿ ಮಾಡಿದಾನ, ಅದು ತೆನೇರ. ದೇಶದ ಬೆನ್ನೆಲುಬು ನಮ್ಮ ರೈತ ಅನ್ನದಾತರಿಗೆ ಸಿಗುವಂತಹ ಯೋಜನೆ.